ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಬೀಡ್ಸ್ ಅನ್ನು ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೀ 2 ಸ್ಟೆಪ್ಸ್ ಅಲ್ಲಿ ಸಿಂಪಲ್ ಆಗಿ ಬರುತ್ತೆ. ಡಿಸೈನು ಈಸಿಯಾಗಿ ಯಾರು ಬೇಕಾದ್ರೂ ಹಾಕೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವರು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸ್ಯಾರಿಗೆ ಹೇಗೆ ಹಾಕೋದು ಅಂತ ಕೇಳ್ಕೊಳ್ತಾ ಇದ್ರು. ಆ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಆ ವಿಡಿಯೋನು ಸಹ ನೀವು ಹೋಗಿ ವಾಚ್ ಮಾಡಬಹುದು. ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ನಾನು ಕ್ರೋಶನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಟೈಮು ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಂಡು ಡಬಲ್ ಟೈಮ್ ಲಾಕ್ ಮಾಡಿಕೊಂಡು ನಾನು ಸೆಕ್ಯೂರ್ ಮಾಡ್ಕೊಳ್ತೇನೆ. ಈಗ ನಾನಿಲ್ಲಿ 1 2 3 4 ಈ ರೀತಿಯಾಗಿ ನಾನು 4 ಚೈನ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಅನ್ನು ಹಾಕೊಂಡು ಅದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತೇನೆ. ಈ 4 ಚೈನ್ಸ್ ಏನು ಹಾಕೊಂಡಿದ್ದೀನಿ ನೋಡಿ, ಇಲ್ಲಿಗೆ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಮತ್ತೆ ನಾನು ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಬಲ್ ಟೈಮ್ ಎಲ್ಲ ಕಡೆನೂ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ 4 ಚೈನ್ಸ್ ಹಾಕಿ ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉದ್ದವಾಗಿರೋ ಡ್ರಮ್ ಬೀಡು ಎಲ್ಲ ಬರುತ್ತೆ. ಈ ಪ್ಲೇಸ್ಗೆ ಆ ರೀತಿ ಯಾವ ಬೀಡ್ ಬೇಕಂದ್ರೂ ನೀವು ಆಡ್ ಮಾಡ್ಕೋಬಹುದು. ನೋಡಿ, ನಾನು ಬೀಡನ್ನ ಆಡ್ ಮಾಡಿ ಬೀಡನ್ನ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದ್ದಾದ್ಮೇಲೆ ಅದನ್ನು ಸಹ ನೋಡಿ ನೀಟಾಗಿ ಸ್ಟ್ರೈಟ್ ಆಗಿಟ್ಟು ಈ ರೀತಿಯಾಗಿ ಅದನ್ನು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಇದನ್ನು ಸಹ ಇನ್ನೊಂದು ಟೈಮ್ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತೇನೆ. ಎಲ್ಲ ಪ್ರತಿ ಒಂದು ಕಡೆನೂ ನಾವು ಡಬಲ್ ಟೈಮ್ ಲಾಕ್ ಮಾಡ್ಕೋಬೇಕು. ಮತ್ತೆ ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ 1 2 3 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಸೇಮ್ ಬಟ್ಟೆಗೆ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬಂದ್ರೆ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಇದೇ ರೀತಿ ನಾವು 4 ಚೈನ್ಸ್ ಹಾಕೊಂಡು ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀವಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಡಬಲ್ ಟೈಮ್ ಲಾಕ್. ಇದೇ ರೀತಿ ನಾವು 4 ಚೈನ್ಸ್ ಡಬಲ್ ಟೈಮ್ ಲಾಕು ಒಂದು ಬೀಡು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಪೂರ್ತಿ ಬೇಸ್ ಲೈನ್ ನ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಎಂಡಿಂಗ್ ಅಲ್ಲಿ ನಾವು ಚೈನ್ಸ್ ಆದ್ರೂ ಬರ್ಬೋದು, ಬೀಡ್ ಆದ್ರೂ ಬರ್ಬೋದು. ಯಾವ್ದು ಬಂದ್ರೆ ಆ ರೀತಿಯಾಗಿ ನಾನು ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಸ್ ಲೈನ್ ಈ ರೀತಿಯಾಗಿ ಬರುತ್ತೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ, ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಈ ರೀತಿಯಾದ ಬೀಡನ್ನ ಬಳಸ್ತಾ ಇದ್ದೀನಿ. ಇದು ಬಂದು ಮಾಮೂಲಿ ನಾರ್ಮಲ್ ಪ್ಲಾಸ್ಟಿಕ್ ಬೀಡ್ಸ್ ಅನ್ನ ಬಳಸ್ತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ಇಲ್ಲಿ ಲಾಕ್ ಏನ್ ಮಾಡಿದ್ದೆ ಡಬಲ್ ಟೈಮ್ ಲಾಕು, ಎರಡರ ಮಧ್ಯೆಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದ್ದಾದ್ಮೇಲೆ 1 2 3 4 ಈ ರೀತಿಯಾಗಿ 4 ಚೈನ್ಸ್ ಅನ್ನ ಹಾಕೊಂಡು ಮತ್ತೆ ಎಲ್ಲಿ ಡಬಲ್ ಲಾಕ್ ಮಾಡಿದ್ದೀನಿ ಆ ಡಬಲ್ ಲಾಕ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದ ಆದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೋಡ್ಕೊಳ್ಳಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಹಿಂದೆ ಏನ್ ಥ್ರೆಡ್ ಇದೆ ನೋಡಿ, ಈ ಬೀಡ್ ಹಿಂದೆ ಥ್ರೆಡ್ ಇದೆ ಅಲ್ವಾ, ಅದಕ್ಕೆ ನಾನು ಕ್ರೋಶನ ಸೇರಿಸ್ತಾ ಇದ್ದೀನಿ. ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳಿತಾ ಇದ್ದೀನಿ. ಈ ರೀತಿಯಾಗಿ ಎಳೆದು ನಾನು ಡಬಲ್ ಕ್ರೋಶ ಮಾಡ್ದಿರ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಈ 3 ಲೂಪ್ಸ್ ಏನಿದೆ ಅದು ಫುಲ್ಲು ಒಂದನ್ನ ಈ ರೀತಿ ಮಾಡ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರಗಡೆ ಎಳೆದು ಇಲ್ಲಿ 3 ಲೂಪ್ಸ್ ಫಾರ್ಮ್ ಆಗಿರುತ್ತೆ. ಆ 3ಅನ್ನ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ ನಾನು 4 ಹಾಫ್ ಡಬಲ್ ಕ್ರೋಶೆನ ಸ್ಟಾರ್ಟಿಂಗ್ ಹಾಕೋತೀನಿ. ನೀವು 4 ಅಥವಾ 5 ಎಷ್ಟು ಬೇಕಂದ್ರೂ ಹಾಕೋಬಹುದು. ನೋಡಿ, 4 ಆಗಿದೆ. ನಾನು 5 ಹಾಕೋತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರಗಡೆ ಎಳೆದು ಈ 3ಅನ್ನ ಒಂದು ಮಾಡಿದ್ರೆ ಈ ರೀತಿಯಾಗಿ ನೋಡಿ ಹಾಫ್ ಡಬಲ್ ಕ್ರೋಶಸ್ ಆಗಿದೆ. ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದೇ ರೀತಿ ಅಂತ ಏನಿಲ್ಲ, ಫ್ಲವರ್ ಬೀಡನ್ನ ಎಲ್ಲ ಆಡ್ ಮಾಡ್ಕೋಬಹುದು.
ಈ ರೀತಿಯಾಗಿ ಸ್ಮಾಲ್ ಸೈಜ್ ಇರೋ ಬೀಡ್ ಹಾಕೊಂಡ್ರೆ ಗೆಟಪ್ಪೇ ಬೇರೆ ಬರುತ್ತೆ. ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡಿದಿರ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ಥ್ರೆಡ್ಡಿಂದ ಹೊರಗಡೆ ಎಳೆದು ಮೂರನ್ನು ಸೇರಿ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಹಾಫ್ ಡಬಲ್ ಕ್ರೋಶೆ. ಇದೇ ರೀತಿ ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟು ನಾನು 5 ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. 3 4 5 ನೋಡಿ ಈ ರೀತಿಯಾಗಿ 5 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು 5 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನು ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದೀನಿ ಅದರ ಮಧ್ಯೆಗೆ ನಾನು ನೀಟಾಗಿ ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಆಗಿರೋ ಸಿಂಪಲ್ 2 ಸ್ಟೆಪ್ಸ್ ಅಲ್ಲಿ ಒಂದು ಡಿಸೈನ್ ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, ಇದೇ ರೀತಿ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಇದನ್ನ ಲಾಕ್ ಮಾಡಿಕೊಂಡು ಅಗೇನ್ ಕಂಟಿನ್ಯೂಷನ್ ಹೇಗಂದ್ರೆ ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆ 5 ಮಾಡಿಕೊಂಡು ಮತ್ತೆ ಒಂದು ಬೀಡು ಹಾಫ್ ಡಬಲ್ ಕ್ರೋಶೆ 5 ಮಾಡಿಕೊಂಡು ಮತ್ತೆ ಈ ಡಬಲ್ ಲಾಕ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಪೂರ್ತಿ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ, ಇದು ಸ್ಯಾರಿಗೆ ಹಾಕಿದ್ರೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ. ಅದು ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಸೀರೆಗೆ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಸೀರೆ ಬಾರ್ಡ್ರ್ ಬಂದು ಈ ರೀತಿಯಾಗಿ ಪ್ಯಾರೆಟ್ ಗ್ರೀನು ಮತ್ತು ರಾಯಲ್ ಬ್ಲೂ ಕಲರಲ್ಲಿದೆ. ನಾನು 2 ಕಾಂಬಿನೇಷನ್ನ ಸೆಟ್ ಮಾಡಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಔಟ್ಪುಟ್ ಹೇಗಿದೆ ಅಂತ ಇದರಲ್ಲಿ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.